ಇಲ್ಲಿ CET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕೆಯಿಂದ ಕೆಲವು ಹೊಸ ಅಪ್ಡೇಟ್ಸ್ನ ಬೆಳಗಿದೆ. ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ CET ಮತ್ತು ನೀಟ್ ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ನ ಪಬ್ಲಿಷ್ ಮಾಡಿದ್ದಾರೆ ಮತ್ತು ನೀವು ಕೂಡ ಎಲ್ಲರೂ ಚೆಕ್ ಮಾಡ್ಕೊಂಡಿರ್ಬೋದು. ಸೊ ರಿಸಲ್ಟ್ ಪಬ್ಲಿಷ್ ಆದ ನಂತರ ಕೆಲವು ಹೊಸ ಅಪ್ಡೇಟ್ನ ಬೆಳಗಿದೆ ಮತ್ತು ಕೆಲವು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ CET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಇರುತ್ತೆ. ಹಾಗಾಗಿ ನೀವು ಅದನ್ನು ತಪ್ಪದೇ ತಿಳ್ಕೊಬೇಕಾಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಆಮೇಲೆ ನಿಮಗೆ ಏನೂ ಜಾಸ್ತಿ ತೊಂದರೆ ಆಗೋಲ್ಲ. ಬಟ್ ನೀವು ಅದನ್ನು ತಿಳ್ಕೊಳ್ಳಾರ್ದೇ ನೆಕ್ಸ್ಟ್ ಪ್ರೊಸೆಸ್ನ ಮಾಡಿದರೆ ನಿಮಗೆ ಅಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರಾಗಿ ಸಿಗುತ್ತೆ. ಸೊ ಇಲ್ಲಿ ನಾವು ಫಸ್ಟಿಗೆ ನೀಟ್ ವಿದ್ಯಾರ್ಥಿಗಳಿಗೆ ಡಿಸ್ಕಸ್ ಮಾಡೋದಾದರೆ ಇಲ್ಲಿ ನಮಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ಮತ್ತು ಹಾಗೆಯೇ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಏನಿದೆ ಅಂತ ನಾವು ಶಾರ್ಟಾಗಿ ತಿಳ್ಕೊಬೇಕಾದ್ರೆ, ಇವಾಗ ಯಾರಿಗಾದ್ರೂ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿದ್ದು ಅವರಿಗೆ ಆ ಒಂದು ಕಾಲೇಜ್ ಬೇಡ ಅಂತ ಅನಿಸಿದರೆ ಅವರು KEಗೆ ಹೋಗಿ ಆ ಒಂದು ಸೀಟ್ನ ಸರೆಂಡರ್ ಮಾಡಬೇಕಾಗುತ್ತೆ. ಸೊ ಸೀಟ್ನ ಸರೆಂಡರ್ ಮಾಡೋಕ್ಕೆ ನಿಮಗೆ 25ನೇ ತಾರೀಕಿನವರೆಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಸೊ ನೀವು ಸೀಟ್ನ ಸರೆಂಡರ್ ಮಾಡಿದರೆ ನಿಮಗೆ ಕಾಲೇಜಿನ ಡಿಪಾಸಿಟ್ ಅಮೌಂಟ್ನ ಅವರು KEದವರು ತೊಗೋತಾರೆ. ಬಟ್ ನಿಮಗೆ ಯಾವುದೇ ರಿಫಂಡ್ ಇರಲ್ಲ. ಮತ್ತು ಹಾಗೆಯೇ ಇವಾಗ ಯಾರಾದರೂ ಕ್ಯಾಂಡಿಡೇಟ್ಗೆ ಡೆಂಟಲ್ ಅಥವಾ ಐಸ್ ಕಾಲೇಜ್ ಅಲಾಟ್ ಆಗಿದ್ದು ಅವರು ಕೂಡ ಸೀಟ್ನ ಸರೆಂಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅವರು ಕೂಡ KEಗೆ ಹೋಗಿ ಆ ಸೀಟ್ನ ಸರೆಂಡರ್ ಮಾಡೋದಿರುತ್ತೆ. ಬಟ್ ಅವರಿಗೆ ಓನ್ಲಿ 10,000 ಅಮೌಂಟ್ನ ಅಷ್ಟೇ ಡೆಬಿಟ್ ಮಾಡಿಬಿಟ್ಟು ಬೇರೆ ಅಮೌಂಟ್ನ ರಿಫಂಡ್ ಮಾಡ್ತಾರೆ. ಸೊ ಇವಾಗ ಡೆಂಟಲ್ ಮತ್ತು ಆಯುಷ್ ಕ್ಯಾಂಡಿಡೇಟ್ ಸೀಟ್ನ ಸರೆಂಡರ್ ಮಾಡಿದರೆ ಅವರು ಮೆಡಿಕಲ್ ಮಾಪ್ ಆಫ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಸೀಟ್ನ ಸರೆಂಡರ್ ಮಾಡಿಲ್ಲ ಅಂತ ಹೇಳಿದರೆ ಅಥವಾ ಅಡ್ಮಿಷನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅವರಿಗೆ ಆಮೇಲೆ ತೊಂದರೆ ಆಗ್ಬೋದು. ಸೊ ಇವಾಗ ಯಾರಿಗಾದ್ರೂ ಸೀಟಲ್ಮೆಂಟ್ ಆಗಿದ್ದು ಅವರು ಕೊಟ್ಟಿರೋ ಟೈಮಲ್ಲೇ ಸೀಟ್ನ ಸರೆಂಡರ್ ಮಾಡಿಲ್ಲ ಅಂತ ಹೇಳಿದರೆ ಅಥವಾ ಅಡ್ಮಿಷನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅವ್ರಿಗೆ ನೆಕ್ಸ್ಟ್ ಲೀಗಲ್ ಆ್ಯಕ್ಷನ್ನ ತೊಗೋತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಆ್ಯಕ್ಷನ್ನು ಕರೆಕ್ಟಾಗಿ ಪಾಲಿಸಲೇಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಯಾರಿಗಾದ್ರೂ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕೋಟಾ ಸೀಟ್ ಆಗಿರ್ಬೋದು ಅಂಥ ಸೀಟ್ ನಿಮಗೆ ಅಲಾಟ್ ಆಗಿದೆ, ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಮತ್ತು ಜೆರಾಕ್ಸ್ ಕಾಪಿನ KEಗೆ ಸಬ್ಮಿಟ್ ಮಾಡೋದಿರುತ್ತೆ. ಬಟ್ ಆಯುಷ್ ಆಗಿರ್ಬೋದು ಮತ್ತು ಡೆಂಟಲ್ ಸೀಟ್ ನಿಮಗೆ ಸಿಕ್ಕಿದರೆ ಅಥವಾ NRI ಕೋಟಾ ಅಥವಾ ಅದರ್ ಕೋಟಾ ಸೀಟ್ ಸಿಕ್ಕಿದರೆ ನೀವು KEಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದು ಬೇಕಾಗಿಲ್ಲ. ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅದೇ ಕಾಲೇಜಲ್ಲಿ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಇಷ್ಟು ಇನ್ಸ್ಟ್ರಕ್ಷನ್ ಆಗಿರುತ್ತೆ ನೀಟ್ ಕ್ಯಾಂಡಿಡೇಟ್ಗೆ. ಮತ್ತು ಹಾಗೆಯೇ ಇವಾಗ ಈ ಒಂದು ರೌಂಡಲ್ಲಿ ಯಾವ ಕ್ಯಾಂಡಿಡೇಟ್ಗೆ ಯಾವ ಕೋರ್ಸ್ ಅಲಾಟ್ ಆಗಿದೆ ಅಂತ ಇಲ್ಲಿ ಲೀಸ್ಟ್ನ ಕೊಟ್ಟಿರ್ತಾರೆ ಸಪ್ರೇಟಾಗಿ. ಸೊ ನೀವು ಲೀಸ್ಟ್ ಕೂಡ ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನಮಗೆ ಪೋಸ್ಟ್ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇದು CET ಮತ್ತು ನೀಟ್ ಕ್ಯಾಂಡಿಡೇಟ್ಗೆ ಸೇಮ್ ಇರುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಟೈಮಿಂಗ್ನ ಕೊಟ್ಟಿರ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಸೊ ಅದೇ ಟೈಮ್ ಒಳಗಡೆ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾಯಿತು ನೀಟ್ ಕ್ಯಾಂಡಿಡೇಟ್ಗೆ. ಬಟ್ ಇವಾಗ ನೀಟ್ ಕ್ಯಾಂಡಿಡೇಟ್ಗೆ ಜನರಾಗಿ ಹೇಳಬೇಕಾದ್ರೆ ಈ ಒಂದು ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಸೊ ನಿಮಗೆ ಇಲ್ಲಿ ಚಾಯ್ಸನ್ನು ಎಂಟರ್ ಮಾಡೋಕ್ಕೆ ಆಗೋಲ್ಲ. ಸೊ ನೀವು ಕಂಪಲ್ಸರಿಯಾಗಿ ಅಡ್ಮಿಷನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ನೀವು ಅಡ್ಮಿಷನ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದರೆ ಸೀಟ್ನ ಸರೆಂಡರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಯಾವುದೇ ಚಾಯ್ಸನ್ನು ಎಂಟರ್ ಮಾಡೋಕ್ಕೆ ಅವಕಾಶ ಇರಲ್ಲ. ಇಲ್ಲಿ ನಿಮಗೆ ಆದಷ್ಟು ಬೇಗನೆ ಫೀನ ಪೇ ಮಾಡೋಕ್ಕೆ ಮತ್ತು ಅಡ್ಮಿಷನ್ ಆನ್ ಡ್ರಾ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಕೊಡ್ತಾರೆ. ಸೊ ಫಸ್ಟಿಗೆ ನೀವು ಫೀನೇ ಪೇ ಮಾಡಬೇಕು, ಆ ನಂತರ ನೀವು ಅಡ್ಮಿಷನ್ ಆನ್ ಡ್ರಾ ಮಾಡಿಕೊಂಡು ಅಲಾಟ್ ಆಗಿದ್ದು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ. ಮತ್ತು ಹಾಗೆಯೇ ಆಮೇಲೆ ನಮಗೆ ಮಾಪ್ ಆಫ್ ರೌಂಡ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ. ಬಟ್ ಇವಾಗ ಅದನ್ನು ಬಿಡಲ್ಲ. ಸೊ ಈ ಒಂದು ರೌಂಡ್ ಕಂಪ್ಲೀಟಾಗಿ ಮುಗಿದ ನಂತರ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಮಾಪ್ ಆಫ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕಾಗುತ್ತೆ ಯಾರಾದರೂ ಕ್ಯಾಂಡಿಡೇಟ್ ಇಂಟ್ರೆಸ್ಟೆಡ್ ಇದ್ದರೆ. ಅದೇ ಪ್ರಕಾರವಾಗಿ ಇವಾಗ UGCET ಕ್ಯಾಂಡಿಡೇಟ್ಗೆ ಡಿಸ್ಕಸ್ ಮಾಡೋದಾದರೆ ಸೊ ಇಲ್ಲಿ ನಮಗೆ ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೆಲವು ನಮಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಹಾಗೆಯೇ ಪೋಸ್ಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನೇನಿರುತ್ತೆ ಹಾಗಂತ. ಸೊ ಇಲ್ಲಿ ನಮಗೆ ಚಾಯ್ಸ್ ಸೆಂಟರ್ ಬಗ್ಗೆ ಆಗಿರ್ಬೋದು ಮತ್ತು ಫೀನೇ ಪೇ ಮಾಡೋದ್ರ ಬಗ್ಗೆ ಆಗಿರ್ಬೋದು ಎಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ಕೂಡ ನೀವು ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ನಮಗೆ ಹೇಳಲ್ಲ. ಸೊ ಇವಾಗ ನಾವು ಇಲ್ಲಿ ಚಾಯ್ಸಸ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾದ್ರೆ CET ವಿದ್ಯಾರ್ಥಿಗಳಿಗೆ ಸೊ ಇವಾಗ ನಿಮಗೆ ಈ ಒಂದು ರೌಂಡಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿದೆ ನೀವು ಕಂಪಲ್ಸರಿಯಾಗಿ ಯಾವುದಾದ್ರೂ ಚಾಯ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಚಾಯ್ಸಸ್ ಅಂತ ಹೇಳಿದ್ರೆ ನಿಮ್ಮ ಡಿಸಿಷನ್ನ KEಗೆ ಹೇಳೋದು. ಸೊ ಇವಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ KEಗೆ ಹೇಳೋದಿರುತ್ತೆ. ಸೊ ಇಲ್ಲಿ ನೀವು ಪ್ರಾಪರ್ ಆಗಿರುವಂಥ ಚಾಯ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಬಟ್ ಚಾಯ್ಸ್ ಎಂಟರ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನೀವು ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಚಾಯ್ಸ್ ಎಂಟರ್ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಚಾಯ್ಸ್ ಎಂಟ್ರಿ ಒಂದ್ಸಲ ಮಾಡಿದರೆ ಆಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನೀವು ಫಸ್ಟಿಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಆನಂತರ ಯಾವುದು ಚಾಯ್ಸ್ ಕರೆಕ್ಟ್ ಅಂತ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಚಾಯ್ಸ್ ಎಂಟ್ರಿ ಮಾಡೋದು ಯಾವ ಥರ ಇರುತ್ತೆ ಅಂತ ನಾವು ಆಲ್ರೆಡಿ ನಿಮಗೆ ಲೈವ್ ಡೆಮೋ ಮಾಡಿ ತಿಳಿಸಿದ್ದೀವಿ. ಸೊ ಆ ಒಂದು ವಿಡಿಯೋ ನಮ್ಮ ಚಾನಲ್ ಇರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಚಾಯ್ಸ್ 1 ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇವಾಗ ನಿಮಗೆ CET ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಕೋರ್ಸಲ್ಲಿ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗಿದ್ದು ಅವರು
ಇವಾಗ ಕೊಟ್ಟಿರೋ ಟೈಮಲ್ಲೇ ಚಾಯ್ಸ್ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಶೆಡ್ಯೂಲ್ನ ಕೊಟ್ಟಿರ್ತಾರೆ. ಸೊ ಇವಾಗ ಇಲ್ಲಿ ಯಾರಾದರೂ ಚಾಯ್ಸನ್ನು ಎಂಟ್ರ್ ಮಾಡಿದರೆ ಸೊ ಇವಾಗ ಈ ಒಂದು ರೌಂಡಲ್ಲಿ ಸಿಕ್ಕಿದ್ದು ಕಾಲೇಜ್ ನಮಗೆ ಸ್ಯಾಟಿಸ್ಫೈ ಆಗಿದೆ, ಅಂದರೆ ಇಷ್ಟ ಇದೆ. ಸೊ ಹಾಗಾಗಿ ನಾವು ಕೊಟ್ಟಿರೋ ಟೈಮಲ್ಲೇ ಆ ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ನ ಮಾಡ್ಕೊಂಬರ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ನೀವು ಚಾಯ್ಸನ್ನು ಎಂಟ್ರ್ ಮಾಡಿದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ನೀವು ಚಾಯ್ಸನ್ನು ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಫೀನೇ ಪೇ ಮಾಡೋದಿರುತ್ತೆ. ಸೊ ಫಸ್ಟಿಗೆ ನೀವು ಫೀನೇ ಪೇ ಮಾಡಬೇಕು. ಅದಾಂತರ ಅಡ್ಮಿಷನ್ ಆರ್ಡರ್ ಒಂದು ಜನರೇಟ್ ಆಗುತ್ತೆ, ಅದನ್ನು ಕೂಡ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಅದಾಂತರ ಒರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು ಅಡ್ಮಿಷನ್ ಮಾಡ್ಕೊಂಬರೋದಿರುತ್ತೆ. ಅಡ್ಮಿಷನ್ ಮಾಡಿ ಆದ ನಂತರ ನೀವು ಮತ್ತೊಮ್ಮೆ ಕೆಗೆ ಲಾಗಿನ್ ಆಗಿ ಜಾಯ್ನಿಂಗ್ ರಿಪೋರ್ಟ್ನ ಕೆಗೆ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಈ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದೇ ಲಿಂಕ್ ಕೊಟ್ಟಿರ್ತಾರೆ ಕೆ ವೆಬ್ಸೈಟಲ್ಲಿ. ಸೊ ಅದೇ ಸೇಮ್ ಲಿಂಕ್ನ ಯೂಸ್ ಮಾಡಿಕೊಂಡು ಎಲ್ಲ ಕೆಲಸನ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕೆಲಸನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೀವು ಚಾಯ್ಸ್ ಎಂಟ್ರ್ ಮಾಡಿ ಆದ ನಂತರ ಒಂದು ಫೀ ಚಾನಲ್ ಒಂದು ಜನರೇಟ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಎಷ್ಟು ಫೀಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ, ಅಷ್ಟು ಫೀನ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ನ ಕೊಟ್ಟಿರ್ತಾರೆ ಫೀನೇ ಪೇ ಮಾಡೋಕ್ಕೆ. ಒಂದು ಬ್ಯಾಂಕಲ್ಲಿ ಹೋಗಿ ಕೂಡ ಫೀನೇ ಪೇ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಕೂಡ ಫೀನೇ ಪೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಆ ಒಂದು ಆಪ್ಷನ್ ಕೂಡ ನಿಮಗೆ ಅಲ್ಲಿದ್ದರೆ ಸೊ ಆ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಫೀನೇ ಪೇ ಮಾಡ್ಬೋದು. ಸೊ ಫೀನೇ ಪೇ ಮಾಡಿ ಆದಮೇಲೆ ಅಡ್ಮಿಷನ್ ಆರ್ಡರ್ ಒಂದು ಜನರೇಟ್ ಆಗುತ್ತೆ. ಆದರೆ ಅದು ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಕಾಪಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಡ್ರಾ ಮಾಡಿಕೊಂಡು ಪ್ರಿಂಟ್ ತೊಗೋಬೇಕಾಗುತ್ತೆ. ಮತ್ತು ಏನು ಡಾಕ್ಯುಮೆಂಟ್ ಬೇಕು ಸೊ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಮತ್ತು ಜೆರಾಕ್ಸ್ ಕಾಪಿಯನ್ನು ತೊಗೊಂಡೋಗಿ ನಿಮ್ಗೆ ಯಾವ ಕಾಲೇಜ್ ಲೇಟ್ ಆಗಿರುತ್ತೆ ಸೊ ಆ ಒಂದು ಕಾಲೇಜ್ ಹೋಗಿ ಕೊಟ್ಟಿರೋ ಟೈಮಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ. ಸೊ ಇವಾಗ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಅದ್ರ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ವಿ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ವಿಡಿಯೋ ಸಿಗುತ್ತೆ. ಸೊ ಕಾಮನಾಗಿ ಹೇಳಬೇಕಾದ್ರೆ ನಿಮಗೆ ವೆರಿಫೈ ಸ್ಲಿಪ್ ಮೇಲೆ ಏನೇನು ಡಾಕ್ಯುಮೆಂಟ್ ಮೆನ್ಷನ್ ಆಗಿರುತ್ತೆ ಅದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು. ಮತ್ತು ಇದ್ರ ಜೊತೆಗೇ ಫೀ ಪೇ ಮಾಡಿದ್ದು ರಿಸಿಪ್ಟ್ ಮತ್ತು ಅಡ್ಮಿಷನ್ ಆರ್ಡರ್ ಒಂದು ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತು ಫೋಟೋ ಆಗಿರ್ಬೋದು, ಈ ಎರಡು ಡಾಕ್ಯುಮೆಂಟನ್ನು ತೊಗೊಂಡೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಚಾಯ್ಸನ್ನು ಎಂಟ್ರ್ ಮಾಡಿದ ಕ್ಯಾಂಡಿಡೇಟ್ಗೆ ಎಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನಿಮಗೆ ಬೇಕಿದ್ರೆ ಈ ಒಂದು ವಿಡಿಯೋ ಕೂಡ ಡ್ರಾಕೊಂಡು ಚೆಕ್ ಮಾಡ್ಕೋಬೋದು, ಅಂದರೆ ಕರೆಕ್ಟಾಗಿ ಓದ್ಕೋಬೋದು. ಅಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಇಲ್ಲಿ ಚಾಯ್ಸ್ 2 ಅಂತ ಬರುತ್ತೆ. ಸೊ ಚಾಯ್ಸ್ 2ನ ಎಂಟ್ರ್ ಮಾಡಿದ ಕ್ಯಾಂಡಿಡೇಟ್ಗೆ ಈ ಎಲ್ಲ ಕ್ಯಾಂಡಿಡೇಟ್ ಫೀನೇ ಪೇ ಮಾಡೋದಿರುತ್ತೆ. ಸೊ ಇವರು ಜಸ್ಟ್ ಫೀನೇ ಪೇ ಮಾಡೋದು ಅಷ್ಟೇ ಇರುತ್ತೆ, ಬಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇವಾಗ ನೀವು ಚಾಯ್ಸ್ 2ನ ಎಂಟ್ರ್ ಮಾಡಿ ಫೀನೇ ಪೇ ಮಾಡಿದ್ರೆ ನಿಮಗೆ ಇವಾಗ ಈ ಒಂದು ರೌಂಡಲ್ಲಿ ಸಿಕ್ಕಿದ್ದ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದಾದ್ರೂ ಹೊಸ ಕಾಲೇಜ್ ಸಿಕ್ಕರೂ ಸಿಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವಾಗ ಸಿಕ್ಕಿದ್ದು ಕಾಲೇಜ್ ಮತ್ತೊಮ್ಮೆ ಸಿಗುತ್ತೆ. ಅಂದರೆ ನಿಮಗೆ ರ್ಯಾಂಕ್ ಮೇಲೆ ಮತ್ತು ಪ್ರೈವೇಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ನೀವು ಆಪ್ಷನ್ನ ಬೇಕಿದ್ರೆ ಮಾಡಿಫೈ ಮಾಡ್ಕೋಬೋದು. ಅಂದರೆ ಕೆಲವೊಂದು ಕಾಲೇಜ್ನ ಡಿಲೀಟ್ ಕೂಡ ಮಾಡ್ಬೋದು, ಕೆಲವು ಕಾಲೇಜಿಂದ ರೀಆರ್ಡರ್ ಕೂಡ ಮಾಡ್ಬೋದು. ಮತ್ತು ಹಾಗೆಯೇ ಇಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಹೊಸ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹಾಗಾಗಿ ನೀವು ನಿಮಗೆ ಬೇಕಿದ್ರೆ ಹೊಸ ಆಪ್ಷನ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನಮಗೆ ಎಲ್ಲ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೀವು ಕೆಲವು ಕಾಲೇಜ್ನ ಆ್ಯಡ್ ಕೂಡ ಮಾಡ್ಬೋದು, ಕೆಲವು ಕಾಲೇಜ್ನ ಡಿಲೀಟ್ ಕೂಡ ಮಾಡ್ಬೋದು, ಮತ್ತು ರೀಆರ್ಡರ್ ಕೂಡ ಮಾಡ್ಬೋದು. ಸೊ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ಇರುತ್ತೆ. ಸೊ ಇವಾಗ ಚಾಯ್ಸ್ 2ನ ಎಂಟ್ರ್ ಮಾಡಿದರೆ ನಿಮಗೆ ಇವಾಗ ಸಿಕ್ಕಿದ್ದು ಕಾಲೇಜ್ ಸ್ವಲ್ಪ ಸ್ಯಾಟಿಸ್ಫೈ ಆಗಿದೆ, ಆದರೂ ಕೂಡ ನಾವು ಹೈಯರ್ ಆರ್ಡರ್ ಆಪ್ಷನ್ಗೋಸ್ಕರ ಅಂದರೆ ಬೆಟರ್ ಆಪ್ಷನ್ಗೋಸ್ಕರ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ಚಾಯ್ಸ್ 2ನ ಎಂಟ್ರ್ ಮಾಡಿದರೆ ನೀವು ಜಸ್ಟ್ ಫೀನೇ ಪೇ ಮಾಡೋದಿರುತ್ತೆ. ಸೊ ಫೀನೇ ಪೇ ಮಾಡಿ ರಿಸಿಪ್ಟ್ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದಾದ್ರು ಹೊಸ ಕಾಲೇಜ್ ಸಿಕ್ಕರೆ ಈ ಒಂದು ಫೀಸ್ನ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ಯಾವುದೇ ಹೊಸ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವಾಗ ಸಿಕ್ಕಿದ್ದು ಕಾಲೇಜ್ ಮತ್ತೊಮ್ಮೆ ನಿಮಗೆ ಸಿಗುತ್ತೆ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ನೀವು ಮತ್ತೊಮ್ಮೆ ಫೀನೇ ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಇವಾಗ ನಿಮಗೆ ಚಾಯ್ಸ್ 2 ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಹಾಗೆಯೇ ಇವಾಗ ಚಾಯ್ಸ್ 3 ಬಗ್ಗೆ ಹೇಳೋದಾದರೆ ಸೊ ಇಲ್ಲಿ ಚಾಯ್ಸ್ 3 ಅಂತ ಹೇಳಿದ್ರೆ ಇವಾಗ ನಿಮಗೆ ಅಲಾಟ್ ಆಗಿದ್ದು ಕಾಲೇಜ್ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ, ಹಾಗಾಗಿ ನಾವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ನೀವು ಚಾಯ್ಸ್ 3ನ ಎಂಟ್ರ್ ಮಾಡಿದರೆ ನಿಮಗೆ ಇವಾಗ ಯಾವ ಕಾಲೇಜ್ ಸಿಕ್ಕಿದೆ ಆ ಒಂದು ಕಾಲೇಜ್ ಬಿಟ್ಟು ಬೇರೆ ಆಪ್ಷನ್ಸ್ ಇರುತ್ತೆ. ಮತ್ತು ಹಾಗೆಯೇ ನಿಮಗೆ ಇಲ್ಲಿ ಕೂಡ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಹೊಸ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು, ಮತ್ತು ಹಳೆ ಆಪ್ಷನ್ಸ್ ಇರ್ತಾವಲ್ಲ ಅದರಲ್ಲಿ ಏನಾದ್ರು ಮಾಡಿಫಿಕೇಷನ್ ಮಾಡ್ಕೊಳ್ಳಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಚಾಯ್ಸ್ 3ನ ಎಂಟ್ರ್ ಮಾಡಿದ ಕ್ಯಾಂಡಿಡೇಟ್ ಫೀನೇ ಪೇ ಮಾಡೋದು ಅವಶ್ಯಕತೆ ಇಲ್ಲ, ಮತ್ತು ಅಡ್ಮಿಷನ್ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ನೀವು ಹೊಸ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಕೆಲವು ಕಾಲೇಜ್ನ ರಿಮೂವ್ ಕೂಡ ಮಾಡ್ಬೋದು, ಮತ್ತು ರೀಆರ್ಡರ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಚಾಯ್ಸ್ 3ನ ಎಂಟ್ರ್ ಮಾಡಿದರೆ ನಿಮಗೆ ಈ ಒಂದು ರೌಂಡಲ್ಲಿ ಯಾವ ಕಾಲೇಜ್ ಸಿಗಿರುತ್ತೆ ಆ ಒಂದು ಕಾಲೇಜ್ ಅಷ್ಟೇ ಡಿಲೀಟ್ ಆಗಿರುತ್ತೆ, ಬಟ್ ಎಲ್ಲ ಆಪ್ಷನ್ಸ್ ಹಂಗೆ ಉಳ್ಕೊಂಡಿರುತ್ತೆ. ಸೊ ಇವಾಗ ನಿಮಗೆ ಚಾಯ್ಸ್ 3 ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಮತ್ತು ಹಾಗೆಯೇ ಚಾಯ್ಸ್ 4 ಬಗ್ಗೆ ಹೇಳೋದಾದರೆ ಸೊ ಇವಾಗ ನಮಗೆ ಕೆಯಿಂದ ಯಾವುದೇ ಸೀಟ್ ಬೇಡ, ಹಾಗಾಗಿ ನಾವು KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ನಾವು ಚಾಯ್ಸ್ 4ನ ಎಂಟ್ರ್ ಮಾಡಿದರೆ ನೀವು ನೆಕ್ಸ್ಟ್ ಯಾವುದೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ಮತ್ತು ಹಾಗೆಯೇ ಇವಾಗ ಯಾರಿಗಾದರೂ ಈ ಒಂದು ರೌಂಡಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅವರು ಇವಾಗ ಏನೂ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಅವರಿಗೆ ಹೊಸದಾಗಿ ಆಪ್ಷನ್ಸ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಸೀಟ್ ಪರ್ಸೆಂಟ್ ನೋಡಿಕೊಂಡು ಮತ್ತು ಹಾಗೆ ನೀವು ಏನೋ ಆಪ್ಷನ್ಸ್ದು ಲೀಸ್ಟ್ನ ಮಾಡ್ಕೊಂಡಿರ್ತಾರಲ್ಲ ಸೊ ಅದನ್ನು ನೋಡಿಕೊಂಡು ನಿಮಗೆ ಯಾವುದಾದ್ರೂ ಕಾಲೇಜ್ ಬೇಕಂತ ಹೇಳಿದರೆ ಅದನ್ನು ಆ್ಯಡ್ ಮಾಡ್ಬೋದು.
ಸೊ ಇವಾಗ ನಿಮಗೆ ಇದರ ಕೊಟ್ಟು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಇದನ್ನು ಬಿಟ್ಟು ನಿಮ್ದು ಬೇರೆ ಡೌಟ್ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾವು ಕೂಡ ಅಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ ಬೇರೆಲ್ಲ ಫ್ರೆಂಡ್ ಗ್ರೂಪಲ್ಲಿ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಸೊ ಇದುವರೆಗೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ಯಾರು ಅಡ್ಮಿಷನ್ನ ಮಾಡ್ಕೊಂಡಿರ್ತಾರೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಇವಾಗ ಇನ್ನೂ ನೆಕ್ಸ್ಟ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೌಂಡ್ ಮುಗಿತಾ ಬಂದಿದೆ, ಅಂದರೆ KCET ಮತ್ತು ನೀಟ್ ಕೌನ್ಸಿಲಿಂಗ್ ಮುಗಿತಾ ಬಂದಿದೆ. ಸೊ ಇವಾಗ ಎಲ್ರಿಗೂ ಯಾವುದಾದ್ರು ಕಾಲೇಜ್ ಸಿಕ್ಕಿರ್ಬೋದು. ಸೊ ಇವಾಗ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಏನೂ ಪರವಾಗಿಲ್ಲ, ನಿಮ್ಮದು ರ್ಯಾಂಕ್ ಮೇಲೇ ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ. ಹಾಗಾಗಿ ನೀವು ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಅದರಲ್ಲೇ ಅಡ್ಮಿಷನ್ ಮಾಡ್ಕೊಬೇಕಾಗುತ್ತೆ. ಮತ್ತು ಅದರಲ್ಲಿ ಅಡ್ಮಿಷನ್ ತೊಗೊಂಡು ನೆಕ್ಸ್ಟ್ ಚೆನ್ನಾಗಿ ಸ್ಟಡಿ ಮಾಡಿ ಮತ್ತು ಹಾರ್ಡ್ ವರ್ಕ್ ಮಾಡಿ ಅಲ್ಲಿ ನಿಮ್ಮದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.